ನಮಸ್ಕಾರ. ಬದುಕಿಗೆ ಸ್ಫೂರ್ತಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಮಸ್ಕಾರಗಳು. ಸೊ ನಾನು ಇವತ್ತು ನನ್ನ ಲೈಫಲ್ಲಿ ನಡೆದಂಥ ಒಂದು ಸಣ್ಣ ಇನ್ಸಿಡೆಂಟ್ ಹೇಳ್ತೀನಿ. ಸೊ ಆ ಇನ್ಸಿಡೆಂಟಿಂದ ಕೆಲವೊಬ್ಬರು ಎಚ್ಚೆತ್ಕೊಳ್ಬೋದು ಅಂತ ಹೇಳ್ತೀನಿ. ಅವ್ರ ಓನ್ ಎಕ್ಸ್ಪೀರಿಯನ್ಸ್ ಆದಮೇಲೆ ಕೆಲವೊಬ್ರು ಎಚ್ಚೆತ್ಕೊಳ್ಳೋದು. ಆದರೂ ನನಗೆ ಯಾಕೋ ಅದನ್ನೇ ಹೇಳಬೇಕು ಅಂತ ಅನ್ನಿಸ್ತು. ನಾನು ಆ್ಯಕ್ಚುಲಿ ನಾವು ಬೆಂಗಳೂರಲ್ಲಿದ್ವಿ, ಶಿವಮೊಗ್ಗ ಶಿಫ್ಟ್ ಆದ ನಂತರ ಏನಾಯಿತು ಅಂದರೆ, ನಾವೊಂದು ಬಾಡಿಗೆ ಮನೇಲಿದ್ವಿ. ಅಲ್ಲಿ ಜಸ್ಟ್ ಲೈಕ್ ಒಬ್ಬರು ಪಕ್ಕದ ಮನೆಗೆ ಬಂದರು. ಅಂದರೆ ಅವರು ಬಾಡಿಗೆಗೆ ಬಂದಿದ್ದು ಜಸ್ಟ್ ಲೈಕ್ ಅಪಾರ್ಟ್ಮೆಂಟ್ ಇದ್ದಂಗೆ ಇತ್ತು ಅದು. ಸೊ ನಮ್ಮ ಪಕ್ಕದಲ್ಲಿ ಅಂದರೆ ಸೇಮ್ ಫ್ಲೋರಲ್ಲಿ 2 ಬಿಲ್ಡಿಂಗ್ ಇತ್ತು. ಅವ್ರು ತುಂಬಾ ಕ್ಲೋಸ್ ಆದರು. ಎಷ್ಟು ಕ್ಲೋಸ್ ಆದರು ಅಂದರೆ, ನನಗೆ ಆ್ಯಕ್ಚುಲಿ ಓನ್ ಸಿಸ್ಟರ್ಸ್ ಅಂತ ಇರಲಿಲ್ಲ. ಸೊ ಅವಳು ಸಿಸ್ಟರ್ ಥರ ಫೀಲ್ ಥರ ಮಾಡ್ತಾಯಿದ್ರು ಅಷ್ಟೇ, ನಾಟಕ ಅದು. ದಯವಿಟ್ಟು ತಿಳ್ಕೊಳ್ಳಿ. ಅವ್ರು ಬಂದಾಗ ನಾನು ಸ್ಟಾರ್ಟಿಂಗ್ 1 or 2 ಡೇಸು ಸ್ವಲ್ಪ ಮಾತಾಡ್ತಾಯಿದ್ದೆ, ಅಷ್ಟೇನು ಕ್ಲೋಸ್ ಆಗಿರಲಿಲ್ಲ. ಬಟ್ ಅವ್ರು ಕಂಟಿನ್ಯೂಸ್ ಆಗಿ ಮನೆಗೆ ಬಂದು ಕುತ್ಕೊತಾಯಿದ್ರು ನಮ್ಮ ಹತ್ರ ಮಾತಾಡ್ಲಿಕ್ಕಂತ. ಸೊ ಆಮೇಲೆ ಒಂದು ಏನು ಮಾಡಿದ್ರು ಅಂದರೆ, ನಾನು ಅವತ್ತು ನೆಕ್ಸ್ಟ್ ಡೇ ಒಂದು ಈವೆಂಟಿಗೆ ಹೋಗಬೇಕಿತ್ತು. ಈವೆಂಟಿಗೆ ಹೋಗಿ ಬರೋದು ನೈಟ್ ಆಗುತ್ತೆ ಅಂತ ಹೇಳಿದ ತಕ್ಷಣ ಅವ್ರೊಂದು ಮಾತು ಹೇಳಿದ್ರು. ಹೌದಾ, ಹಾಗಿದ್ರೆ ನಾನು ನಿಮ್ಗೇನಾದರೂ ಅನ್ನ ಸಾರು ಏನಾದರೂ ಮಾಡಿಡಲಾ, ನಿಮ್ಗೆ ಹೆಲ್ಪ್ ಆಗುತ್ತೆ. ಪಾಪ ಬಂದ ತಕ್ಷಣ ಏನು ಅಡುಗೆ ಮಾಡ್ಕೊತೀರಾ ಅಂದರು. ನನಗಿದೊಂಥರ ಅಯ್ಯೋ ದೇವರೇ, ಈಗ ಗೊತ್ತಿರೋರು, ಸಂಬಂಧಿಕರು, ಫ್ರೆಂಡ್ಸು, ಕ್ಲೋಸ್ ಫ್ರೆಂಡ್ಸೇ ಯಾರೂ ಹೆಲ್ಪ್ ಮಾಡ್ತಿಲ್ಲ. ಇವ್ರು ಯಾರಪ್ಪ ಇಷ್ಟು ಒಳ್ಳೆಯವರು ಇದ್ದಾರೆ, ಎಂಥ ಒಳ್ಳೆಯವರು ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಇನ್ಸ್ಪೈರ್ ಆದೆ. ಆದರೆ ಹೇಳ್ದೆ, ಸೊ ಬೇಡ, ನಾವು ಇವ್ ನೈಟ್ ಆದರೆ ಹೊರಗಡೆ ಡಿನ್ನರ್ ಮಾಡ್ಕೊಂಡು ಬಂದುಬಿಡ್ತೀವಿ, ಮತ್ತು ಮನೇಲಿ ಬಂದು ನಾವೇನು ಮಾಡಲ್ಲ, ಹಾಗಾಗಿ ನೀವು ತೊಂದರೆ ತೊಗೊಬೇಡಿ, ಬೇಡ ಅಂದ. ಸೊ ಆಮೇಲೆ ಸ್ವಲ್ಪ ದಿನ ಆದಮೇಲೆ ಬೇಡ ಅಂದರೂ ಟೀ ತಂದುಕೊಟ್ರು. ಹೇಳಿದ್ರು, ನಾನು ಕೆಲವೊಂದು ಸರಿ ನಿಮಗೆ ಟೀ ಮಾಡಿಕೊಡ್ತೀನಿ, ನೀವು ಏನಾದರೂ ಮಾಡಿದ್ರೆ ಅಡುಗೆ ಎಲ್ಲ ನೀವು ನಮಗೆ ಕೊಡಿ ಅಂತ ಅಂದರು. ಸೊ ಬಿಡು ಏನು ಅಂದರು. ಕೊನೆಗೆ ನಾನು ಟೀ ಕೊಟ್ಟರು ಅನ್ನೋ ಖುಷಿಗೆ ಮತ್ತು ನಾನು ಅವರಿಗೆ ಸಾರು ಕೊಡೋದು ಎಲ್ಲ ಸ್ಟಾರ್ಟ್ ಮಾಡಿಕೊಂಡೆ. ಸಣ್ಣ ಪುಟ್ಟ ಹೆಲ್ಪ್ ಮಾಡಿ ದೊಡ್ಡ ಹೆಲ್ಪ್ ತೊಗೊಳೋದು ಅವ್ರ ಇಂಟೆನ್ಷನ್ ಆಗಿತ್ತು. ಹಸ್ಬೆಂಡ್, ವೈಫು ಮತ್ತು ಮಗ 3 ಜನ ಸೇಮ್ ಕ್ಯಾಟಗರಿ, ಸೇಮ್ ಬುದ್ಧಿ ಇತ್ತು. ನನಗೆ ಗೊತ್ತಾಗಲಿಲ್ಲ ಇದೇನು ನಡೀತಿದೆ ಅಂತ ಅಂದ್ಬಿಟ್ಟು ಅವ್ರು ಪ್ಲ್ಯಾನ್ ಮಾಡ್ತಾಯಿದ್ರು. ಹಿಂಗೆ ಅವಳು ಎಷ್ಟು ಕಾನ್ಷಿಯಸ್ ಆಗಿ ಅವರ ಮಗನಿಗೆ ಪಾಠ ಮಾಡ್ತಾಯಿದ್ರು. ಅವರು ತುಂಬ ಹೇಳ್ಕೊಡೋಳು. ಒಂದು 5 to 8, 9:30, 10 o'clock ತನಕ ಹೇಳ್ಕೊಡೋಳು. ಫಸ್ಟ್ ಸ್ಟ್ಯಾಂಡರ್ಡ್ ಹುಡುಗಂಗೆ ಆ ರೇಂಜಿಗೆ ಹೇಳ್ಕೊಡ್ತಾ ಇದ್ಲು. ಆಮೇಲೆ ಅವಳು ಹೇಳ್ಕೊಡ್ತಾ ಇದ್ದು ಏನಪ್ಪ ಅಂದರೆ, ಹೆಂಗಾದರೂ ಮಾಡಿ ನನ್ನ ಮಗಂಗೆ ಲಂಚ ಬರುವಂಥ ಕೆಲಸ ಇಸ್ಕೊಟ್ಬಿಟ್ರೆ ಸಾಕಪ್ಪ, ನನಗೆ ನನ್ನ ಒಂದು ಜವಾಬ್ದಾರಿ ಮುಗಿದೋಗುತ್ತೆ, ಹಂಗೆ ಹಿಂಗೆ ಅಂತ ತುಂಬ ಹೇಳೋರು. ಇದೇನಪ್ಪ 1ನೇ ಕ್ಲಾಸ್ ಹುಡುಗಂಗೆ ಈ ಥರ ಹೇಳ್ಕೊಡ್ತಾ ಇದ್ದಾರೆ ಅಂತಲೂ ನಾನೇ ಶಾಕ್ ಆಗ್ಬಿಟ್ಟೆ. ಅಂದರೆ ಓದಿಸ್ತೀವಿ ಸರಿ, ಆದರೆ ನಾನು ಇಂಥ ಡಿಪಾರ್ಟ್ಮೆಂಟ್ಗೆ ಹೋಗು, ಲಂಚ ತರಬೇಕು. ಅವಾಗ ಯಾಕಂದರೆ ಅವರಪ್ಪ ಮೇಸ್ಟ್ರು ಆಗಿದ್ದರು, ಟೀಚರಲ್ಲಿ ಏನೂ ಲಂಚ ಬರೋಲ್ಲ, ನಾವು ಉದ್ಧಾರ ಆಗೋಲ್ಲ, ಮನೆ ಕಟ್ಕೊಳಕ್ಕಾಗ್ತಿಲ್ಲ, ಅದೇ ಅಟ್ಲೀಸ್ಟ್ ನನ್ನ ಮಗಂಗೆ ಲಂಚ ಬರುವಂಥ ಕೆಲಸ ಬರಬೇಕು, ಈ ಥರ ಮೈಂಡ್ಸೆಟ್ಟು. ಹೋಗ್ತಾ ಯಾಕೋ ತುಂಬ ಒಂಥರ ಅನ್ಸೋಕ್ಕೆ ಶುರು ಆಯ್ತು ನನಗೆ. ಆಮೇಲೆ ಏನಾಯಿತು ಅಂದರೆ, ಅವರು ಪಾಪ ಅಡುಗೆ ಮಾಡ್ಕೊಳಕ್ಕಾಗ್ತಿಲ್ಲ ಅಂತ ನಾನು ಮಾಡೋ ಸಾರನ್ನೇ ತೊಗೊಂಡೋಗಿ ಕೊಡ್ತಿದ್ದೆ. ಅವ್ರು ಸ್ವಲ್ಪ ದಿನ ಆದಮೇಲೆ ಸಾರು ತುಂಬ ಕಮ್ಮಿ ಕೊಡ್ತೀರಾ, 3 ಜನಕ್ಕಾಗಿ ಸ್ವಲ್ಪ ಜಾಸ್ತಿ ಹಾಕ್ಕೊಡ್ರಿ ಅಂತ ಹೇಳೋಕ್ಕೆ ಶುರು ಪ್ರತಿದಿನ. ಆಮೇಲೆ ಕೊಡೋಕ್ಕೆ ಶುರು ಮಾಡಿಬಿಟ್ಟು, ಅದು ನನಗೆ ಗೊತ್ತಿಲ್ಲ ನಾನು ಯಾಕೆ ಕೊಡೋಕ್ಕೆ ಶುರು ಮಾಡಿದೆ ಅಂತ ಅಂದ್ಬಿಟ್ಟು. ಅಷ್ಟೊಂದು ವೀಕ್ ಮೈಂಡ್ ಆಗಿತ್ತು ನಂದು. ಆಮೇಲೆ ಅವರು ಪ್ರೆಗ್ನೆಂಟ್ ಆದಾಗ ಅವ್ರು ನನ್ನ ಹತ್ರ ತುಂಬ ಸೆಂಟಿಮೆಂಟಾಗಿ ನಮ್ಮ ಹಸ್ಬೆಂಡ್ ನಂಗೆ ಎಲ್ಲೂ ಕರ್ಕೊಂಡು ಹೋಗಲ್ಲ, ಆಮೇಲೆ ನನಗೆ ಹಾಸ್ಪಿಟ್ಲ್ಗಳ ಚೆಕಪ್ಪಿಗೆಲ್ಲ ಬರಲ್ಲ ಅಂತಾರೆ. ಸೊ ಅವ್ರೊಂಥರ ಹಂಗೆ ಹಿಂಗೆ ಅಂತ ಹಸ್ಬೆಂಡ್ ಮೇಲೆ ಕಂಪ್ಲೇಂಟ್ ಮಾಡೋಕ್ಕೆ ಶುರು ಮಾಡಿದ್ಲು. ಪಾಪ ಅಲ್ವಾ, ಎಷ್ಟೊಂದು ಪಾಪ ಅವ್ರಿಗೂ ಅಕ್ಕ ತಂಗಿ ಇಲ್ಲ, ಯಾರಿಲ್ಲ ಅನ್ನೋ ಒಂದು ಸೆಂಟಿಮೆಂಟಾಗಿ ನನಗೆ ಅಕ್ಕ ತಂಗಿ ಇಲ್ಲ ಅನ್ನೋದು ಜಾಸ್ತಿ ಅವರು ಹೇಳೋಕ್ಕೆ ಶುರು ಮಾಡಿದ್ರು. ಸೊ ನಮಗೆ ಯಾರೂ ಇಲ್ಲ, ನಾವೇ ಅಕ್ಕ ತಂಗಿ ಥರ ಇರ್ಬೋದಲ್ಲ, ಹಂಗೆ ಹಿಂಗೆ ಸರಿ ಅಂತ ಅಂದ್ಬಿಟ್ಟು ನಾನು ಪ್ರತಿ ತಿಂಗಳು ಚೆಕಪ್ಪಿಗೆ ಕರ್ಕೊಂಡು ಹೋಗೋದು, ಸ್ಕ್ಯಾನಿಗೆ ಕರ್ಕೊಂಡು ಹೋಗೋದು, ಈ ರೀತಿ ತುಂಬಾ ನನ್ನದೇ ಆಲ್ಮೋಸ್ಟ್ ದುಡ್ಡು ಖರ್ಚು ಮಾಡಿ, ಟೈಮ್ ವೇಸ್ಟ್ ಮಾಡಿ, ನನ್ನ ಗಂಡ ಮಗುಗೆ ಅಡುಗೆ ಬೆಳಗ್ಗೆನೇ ಮಾಡಿಟ್ಟು, ಕೆಲವೊಂದು ಸರಿ ಬಂದು ಮಾಡ್ತಿದ್ದೆ. ಅಂದರೆ 5 o'clock ಆಗ್ಬಿಡೋದು ಬರೋತ್ತಿಗೆ. ಸಂಜೆ ಬಂದು ಅಡುಗೆ ಮಾಡಿ ಅವ್ರಿಗೂ ಕೊಟ್ಟು ನಾವು ಊಟ ಮಾಡ್ಬೋದು. ಈ ಥರ ಎಲ್ಲ ಅಷ್ಟೊಂದು ವೀಕ್. ಅಂದರೆ ನಾನು ಹೊರಗಡೆ ಏನೇ ತಿಂದ್ರೂ ಅವ್ರಿಗೆ ಅಯ್ಯೋ ಪ್ರೆಗ್ನೆಂಟ್ ಅಲ್ವಾ, ನಾವು ತೊಗೊಂಡೋಗಿ ಕೊಡೋಣ ಅಂತ, ಅವ್ರ ಹಸ್ಬೆಂಡ್ ಕೊಡೋಲ್ಲಂತೆ ಅಂತ ತೊಗೊಂಡೋಗಿ ಕೊಡೋದು. ಈ ರೀತಿ ತುಂಬಾ ತಪ್ಪುಗಳು ತುಂಬ ಮಾಡಿಬಿಟ್ಟೆ. ಅಂದರೆ ನಾವು ಪಡೆಯೋ ಆ್ಯಕ್ಚುಲಿ ಅವ್ರಿಗೆ ಒಂದು ಸೈಟ್ ಆದರೂ ಇದೆ, ಮತ್ತು ತವ್ರ ಮನೆ ಕಡೆ ಎಲ್ಲ ಸ್ವಲ್ಪ ಚೆನ್ನಾಗಿದ್ದಾರೆ, ಅವಳಿಗೆ ಎಲ್ಲ ಸಿಗುವಂಥ ಚಾನ್ಸಸ್ ಇದೆ. ಯಾಕಂದರೆ ಅವ್ರ ಅಣ್ಣ ಮದುವೆ ಆಗಿಲ್ಲ, ಇವಳು ಒಬ್ಬಳೇ ಮಗಳು. ಅವಳೇ ಹೇಳ್ತಿದ್ಲು, ನನಗೇನು ಪ್ರಾಬ್ಲಮ್ ಇಲ್ಲ, ನಮ್ಮ ಮಗಂಗೆ ಎಲ್ಲ ಕೊಡ್ತಾರೆ ನಮ್ಮಮ್ಮ, ಹೆಂಗಿರು ನಮ್ಮ ಅಣ್ಣ ಮದುವೆನೇ ಆಗಿಲ್ಲ, ಸೊ ನಮ್ಮ ಪ್ರಾಪರ್ಟಿ ಎಲ್ಲ ನಮಗೆ ಅಂತೆಲ್ಲ ಅಷ್ಟೊಂದು ಹೇಳೋಳು. ಆಮೇಲೆ ಗಂಡಂಗೆ ಗೌರ್ಮೆಂಟ್ ಜಾಬ್ ಇತ್ತು, ಸೈಟ್ ಇತ್ತು. ನಾವು ಆ್ಯಕ್ಚುಲಿ ನಮ್ಮದು ಏನು ಭದ್ರತೆ ಅಂತ ಇರಲಿಲ್ಲ, ನಮಗೇನು ಪ್ರಾಪರ್ಟಿ ಇಲ್ಲ. ಅಂಥದ್ರಲ್ಲಿ ನಮಗೆ ಶುರು ಮಾಡಿ ಹಿಂಗೆ ಅವಳು ಎಷ್ಟಾದ ಅಷ್ಟು ನನ್ನ ಹತ್ರ ಖರ್ಚು ಮಾಡಿ ತಿನ್ನಲಿಕ್ಕೆ ನೋಡ್ತಾ ಇದ್ಲು. ಹೋಗ್ತಾ ಒಂದಿನ ಹೇಳಿದ್ಲು, ನಾನು ನೋಡಿ ಒಂದು ಫ್ರೆಂಡ್ಶಿಪ್ಪು ಮತ್ತು ಒಬ್ಬ ಸಿಸ್ಟರ್ ಥರ ಇದ್ದಾರಲ್ವ, ಏನಕ್ಕಾದರೂ ಆಗ್ತಾರೆ ಅಂತ ಅಂದ್ಬಿಟ್ಟು ಸ್ವಲ್ಪ ಕ್ಲೋಸ್ ಆಗಿಬಿಟ್ಟೆ. ಅದು ನಾನು ಮಾಡಿದ ತಪ್ಪು. ದಯವಿಟ್ಟು ಹೊಸೊಬ್ಬರ ಹತ್ರ ತುಂಬಾ ಹುಷಾರಾಗಿರಿ. ಆಮೇಲೆ ಸ್ವಲ್ಪ ದಿನ ಆದಮೇಲೆ ಅವರು ಪ್ರೆಗ್ನೆಂಟ್ ಅಂತೇಳಿ ತುಂಬಾ ನನ್ನ ವೀಕ್ ಮೈಂಡ್ ಮಾಡಿ ಎಲ್ಲ ಮನೇಲಿ ಮಾಡೋ ಅಡುಗೆ ಆಗಿರ್ಬೋದು, ಆಮೇಲೆ ಹೊರಗಡೆ ಎಲ್ಲಾದರೂ ಹೋಗ್ರೆ ಅದನ್ನು ತಂದುಕೊಡಿ, ಇದನ್ನು ತಂದುಕೊಡಿ, ಪಾರ್ಸಲ್ ತಂದುಕೊಡಿ, ಆಮೇಲೆ ನಾನು ಸಿಟಿಗೆ ಹೋಗೋಕ್ಕಾಗಲ್ಲ, ನನ್ನ ರೇಷನ್ನು ನೀವೇ ತಂದುಕೊಡಿ, ಹಾಗೆಲ್ಲ ಇದು ಮಾಡಿಬಿಟ್ರು. ನಾವು ರೇಷನ್ಗೆ ಬಂದಾಗ ಅವ್ರಿಗೂ ಒಂದು ರೇಷನ್ ತಂದು ಕೊಡ್ತಾಯಿದ್ವಿ. ನನ್ನ ಹಸ್ಬೆಂಡ್ ಎಲ್ಲೂ ಹೋಗಲ್ಲ, ಎಲ್ಲೂ ಕರ್ಕೊಂಡು ಹೋಗಲ್ಲ, ಹಂಗೆ ಹಿಂಗೆ ಅಂತೆಲ್ಲ ತುಂಬಾ ಅವ್ರ ಮೇಲೆ ಕಂಪ್ಲೇಂಟ್ ಹೇಳಿದಷ್ಟು ನಾವು ಅವ್ರಿಗೆ ಹೆಲ್ಪ್ ಮಾಡ್ತಾ ಹೋಗಿ. ಆದರೆ ಆ್ಯಕ್ಚುಲಿ ಅಲ್ಲಿ ನಡೆದಿರೋದು ಬೇರೆ. ಅವರಿಬ್ಬರು ಪ್ಲ್ಯಾನ್ ಮಾಡಿ ನಮಗೆ ಬಕ್ರ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಹೆಂಗೆ ಗೊತ್ತಾಯಿತು ಅಂದರೆ, ಅವ್ರ ಹಸ್ಬೆಂಡ್ ತುಂಬ ಹೇಳೋರು ಒಂದು ಮಾತು ಅವಳ ಹತ್ರ, ನೀನು ಎಂಥವನು ಬುಟ್ಟಿಗೆ ಬೀಳಿಸ್ಕೊಂಡು ಬೇಕಾದ್ರೆ ಚೀಟ್ ಮಾಡಿಬಿಡ್ತೀಯಾ ಅಂತೇಳಿ ಅಂತ ಹೇಳೋರಂತೆ. ಅವಳು ಬಂದು ಅದು ನನಗೆ ಹೇಳಿದ್ಲು. ಅವಳು ನೋಡ್ರಿ ಹಿಂಗಂತಾರೆ,
ನಾನು ಎಂತವ್ರು ಬೇಕಾದ್ರೆ ಬುಟ್ಟಿ ಬೀಳಿಸ್ಕೊಂಬಿಡ್ತೀನಂತೆ ಅಂದೆ. ಎಂತವ್ರು ಬೇಕಾದ್ರೆ ಬುಟ್ಟಿ ಬೀಳಿಸ್ಕೊಂತೀನಿ ಅಂದ್ರೆ ಅರ್ಥ ಏನು? ಈಗ ನೀವು ಹೆಲ್ಪ್ ಮಾಡ್ತೀರಲ್ಲ ಅದಕ್ಕೆ ಅವ್ರು ಹಂಗೆ ಅಂತಾರೆ ತಮಾಷೆಗೆ ಅಂದು. ನನಗೆ ಶಾಕ್ ಆಯಿತು. ಅಯ್ಯೋ ದೇವ್ರೆ, ಇವ್ರ ಗಂಡ ಹೆಂಡತಿ ಹಿಂಗೆ ಮಾತಾಡ್ತಾರಾ, ನಮ್ಮನ್ನು ಬುಟ್ಟಿ ಬೀಳಿಸ್ಕೊಂಡಿದ್ದಾರೆ, ಈ ಥರ ಎಲ್ಲ ಮಾತಾಡ್ತಾರಾ ಅಂತ ಅಂದ್ಬಿಟ್ಟು. ಸೊ ಅದಾದಮೇಲೆ ನಾನು ಅಬ್ಸರ್ವ್ ಮಾಡ್ತಾ ಹೋದೆ, ಸ್ವಲ್ಪ ಅವಾಯ್ಡ್ ಮಾಡ್ತಾ ಹೋದೆ. ಸಡನ್ ಆಫ್ ಅವ್ರು ನಮ್ಮ ಹತ್ರ ಮಾತಾಡೋದೇ ನಿಲ್ಲಿಸ್ಬಿಟ್ರು. ಏನಕ್ಕೆ ನಿಲ್ಲಿಸಿದ್ರು ಅಂತ ಗೊತ್ತಾಗಲಿಲ್ಲ. ಅಂದರೆ ಗೊತ್ತಾಯಿತು ಅದೇನೋ ನಾನು ಸ್ವಲ್ಪ ಅವರಿಬ್ಬರು ಜಗಳ ಆಡಿದ್ರೆ ನಮ್ಮನೇಲೇ ಇರೋಳು, ರಾತ್ರಿ ತನಕ ಇಟ್ಕೊತಿದ್ವಿ, ಆಮೇಲೆ ಬಿಡ್ಸೋಕೆ ಹೋಗ್ತಾಯಿದ್ವಿ, ಆಮೇಲೆ ಅವಳಿಗೆ ರಾತ್ರಿ 12-1 ಗಂಟೆ ಅಳ್ತಾ ಇದ್ಲು ಅಂತ ಒಂದ್ಸರಿ ಟೀ ಕಾಫಿ ಎಲ್ಲ ಮಾಡಿಕೊಟ್ಟಿದ್ದೆ, ತಾಯಿ ಮಗನಿಗೆಲ್ಲ ನಮ್ಮನೇಲಿ ಊಟ ಇಟ್ಕೊಟ್ಟಿದ್ವಿ. ಇಷ್ಟೆಲ್ಲ ಮಾಡಿ ಸಡನ್ ಆಫ್ ಇದ್ದಕ್ಕಿದ್ದಂಗೆ ನಾವು ಸ್ವಲ್ಪ ಅವಾಯ್ಡ್ ಮಾಡಿದ್ವಿ ಕೊಡೋದು ಅಂದ ತಕ್ಷಣ ಅವ್ಳು ಮಾತಾಡೋದೇ ನಿಲ್ಲಿಸ್ಬಿಟ್ಲು, ಕಂಪ್ಲೀಟಾಗಿ ನಿಲ್ಲಿಸ್ಬಿಟ್ಲು. ನನಗೆ ಶಾಕ್ ಆಗೋಯ್ತು, ಏನಪ್ಪ ಇವಳು ಮಾತಾಡ್ಸಿದ್ರು ಮಾತಾಡ್ತಾ ಇಲ್ಲ, ಅಂಥದ್ದು ಏನು ಮಾಡಿದ್ವಿ ಅಂತ ಅಂದ್ಬಿಟ್ಟು ಸಡನ್ನಾಗಿ ಮಾತು ನಿಲ್ಲಿಸ್ಬಿಟ್ಲು. ಸರಿ, ನನಗೆ ತುಂಬ ದಿನ ಕಾಡ್ತದು ಏನಂತ ಇದಾಯಿತು ಅಂದರೆ ಅವ್ರು ಬರೀ ನಮ್ಮ ಯೂಸ್ ಮಾಡ್ಕೊಳ್ಳೋಕ್ಕೋಸ್ಕರ ಅಷ್ಟು ಅವಳ ಹತ್ರ ಮಾತಾಡ್ತಾ ಇದ್ದಿದ್ದು ಅನ್ಸುತ್ತೆ. ಸೊ ಇವಳು ಏನು ಕೊಡಲ್ಲ ಅಂದಮೇಲೆ ಇವ್ಳ ಫ್ರೆಂಡ್ಶಿಪ್ ಏನಕ್ಕೆ, ಇವಳ ಹತ್ರ ನಾವ್ಯಾಕೆ ಮಾತಾಡಬೇಕು ಅಂತ ಅವ್ರು ನಮ್ಮ ಮನೆ ಕಡೆ ತಿರುಗು ನೋಡ್ತಿರ್ಲಿಲ್ಲ, ಹಂಗೆ ಅವಳು ಓಡಾಡ್ತಾ ಇದ್ದಿದ್ದು. ನಿಯರ್ಲಿ 1 ಇಯರ್ ನನಗೆ ಅದೊಂಥರ ಸ್ಟ್ರೆಸ್ ಆಯ್ತು. ಯಾಕಂದರೆ ತುಂಬ ಕ್ಲೋಸ್ ಆಗಿ ಸಡನ್ ಆಫ್ ದೂರ ಆಗಂಗೆ. ಅಂದರೆ ಅದ್ರ ಹಿಂದಿನ ದಿನ ಏನೂ ಡಿಸ್ಕಸ್ ಆಗಿಲ್ಲ, ಏನೂ ಮಾತಾಡಿಲ್ಲ, ಸಡನ್ನಾಗಿ ಒಂದಿನ ಸ್ಟಾಪ್ ಮಾಡಿಬಿಟ್ಲು ಅವ್ಳು ಮಾತಾಡೋದು. ಸೊ ನೋಡಿ, ಯಾರಿಗೇ ಆಗಲಿ ಅಂದರೆ ನಿಧಾನಕ್ಕಾದರೂ ಗೊತ್ತಾಗೇ ಆಗುತ್ತೆ ಅವ್ರು ನಮಗೆ ಮೋಸ ಮಾಡ್ತಿದ್ದಾರೋ ಇಲ್ಲ ಅಂತ ಅಂದ್ಬಿಟ್ಟು. ಮತ್ತು ಹೊಸಬರನ್ನು ತುಂಬ ಕೇರ್ಫುಲ್ಲಾಗಿ, ತುಂಬಾ ನಾನು 1-1.5 ವರ್ಷ ಅವಳಿಗೆ ಆಲ್ಮೋಸ್ಟ್ ಸಾಕ್ಬಿಟ್ನೇನಪ್ಪ. ಅವ್ರ ಮನೆಯವ್ರಿಗೆಲ್ಲರಿಗೂ ಊಟ ತಿಂಡಿ ಎಲ್ಲ ನಮ್ಮದೇ ಖರ್ಚು, ಹೊರಗಡೆ ಖರ್ಚುಗಳು, ಹೊರಗಡೆ ಕರ್ಕೊಂಡು ಹೋಗೋದು, ಅಲ್ಲಿ ಕೊಡಿಸೋದು, ಪಾರ್ಸಲ್ಗಳು ತಂದ್ಕೊಳ್ಳೋದು, ತುಂಬಾ ಲಾಸ್ ಮಾಡ್ಕೊಂಬಿಟ್ಟೆ. ದಯವಿಟ್ಟು ಬಾಡಿಗೆ ಮನೇಲಿ ಇರ್ಬೋದು ಅಥವಾ ಎಲ್ಲೇ ಹೊರಗಡೆ ಹೊಸ ಪ್ಲೇಸಿಗೆ ಹೋದಾಗ ಮತ್ತು ಹೊಸ ರಿಲೇಷನ್ಶಿಪ್, ಹೊಸ ಫ್ರೆಂಡ್ಶಿಪ್ ಅಂದರೆ ದಯವಿಟ್ಟು ತುಂಬ ಯೋಚನೆ ಮಾಡಿ, ಇಲ್ಲಾಂದರೆ ತುಂಬ ಕಷ್ಟಪಡಬೇಕಾಗುತ್ತೆ. ಸೊ ಇದು ನಾನು ಅನುಭವಿಸಿರೋದ್ರಿಂದ ಹೇಳ್ತಾ ಇದ್ದೀನಿ. ದಯವಿಟ್ಟು ಹೊಸೊಬ್ಬರು ಅಂತ ಅಂದ ತಕ್ಷಣ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ. ಸ್ವಲ್ಪ ಮಾತು ತುಂಬ ಆಡ್ತಿದ್ದಾರೆ ಅಂದ್ರೂ ತುಂಬ ಡೇಂಜರ್ ಇರ್ತಾರೆ ಅಂತಲೇ. ಸಡನ್ ಆಫ್ ತುಂಬ ಫಸ್ಟ್ ಡೇ 2 ಡೇಸಲ್ಲೇ ಕ್ಲೋಸ್ ಆಗಿಬಿಟ್ರು ಅಂದ್ರೂ ತುಂಬ ಡೇಂಜರ್ ಇರ್ತಾರೆ ಅಂತ ಅಂದ್ಬಿಟ್ಟು ಹೆಲ್ಪ್ ಮಾಡಿ ಅಕ್ಕಪಕ್ಕದವ್ರಿಗೆ. ಆದರೆ ಚೆನ್ನಾಗಿರ್ರಿ, ಆದರೆ ತುಂಬಾ ನಮ್ಮನ್ನು ನಾವು ಕಳ್ಕೊಳ್ಳೋಷ್ಟು ಇದು ಮಾಡ್ಕೋಬೇಡಿ, ಹತ್ರನೂ ಆಗಬೇಡಿ, ಮತ್ತು ಜಾಸ್ತಿ ನಮ್ಮದು ಖರ್ಚು ಮಾಡ್ಕೊಳ್ಳೋ ರೇಂಜಿಗೆ ಬರಬೇಡಿ. ಆದರೆ ಸಣ್ಣ ಪುಟ್ಟ ಏನಾದರೂ ಇದ್ದರೆ ಹೆಲ್ಪ್ ಮಾಡಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ನಿಮಗೂ ಈ ರೀತಿ ಯಾರಾದರೂ ಏನಾದರೂ ಅಂದರೆ ಆ ಥರ ಎಕ್ಸ್ಪೀರಿಯೆನ್ಸ್ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.